ಶರ್ಟ್ ಯಾಕೆ ಬಿಚ್ಚಬೇಕು? ಅದು ಗಂಡು ಮಕ್ಕಳಿಗೆ ಮಾತ್ರ ಅದು. ಈಗ ಹೆಣ್ಮಕ್ಳಿಗೆ ಯಾವ ನಿಯಮಗಳು ಇಲ್ಲ. ಅವರು ಹೇಗೆ ಡ್ರೆಸ್ ಹಾಕ್ಕೊಂಡಿದ್ದಾರೋ ಹಾಗೆ ಒಳಗಡೆ ಹೋಗ್ಬೋದು. ಇದು ಗಂಡು ಮಕ್ಕಳಿಗೆ ಏಕೆ ಅಂತಂತೇಳಿ ನಾನು ಕೇಳಿದೆ. ಎಲ್ಲಿ ಕಾಸ್ಮಿಕ್ ಎನರ್ಜಿ ಅಥವಾ ಈ ಯೂನಿವರ್ಸ್ನ ಶಕ್ತಿ, ವಿಶ್ವಶಕ್ತಿ ಯಥೇಚ್ಛವಾಗಿದೆಯೋ ಅಂತಹ ಜಾಗಗಳಲ್ಲೇ ಅಥವಾ ಯಾವ ಜಾಗದಲ್ಲಿ ಮಾಡಿದರೂ ಅಲ್ಲಿ ಒಂದು ಜೀರ್ಣೋದ್ಧಾರ ಅಥವಾ ಪ್ರಾಣ ಪ್ರತಿಷ್ಠಾನ ಹಾಗೂ ಈ ಕಾಸ್ಮಿಕ್ ಎನರ್ಜಿಯನ್ನೆಲ್ಲ ತೆಗೆದುಕೊಂಡು ಹಂಚುವಂಥ ಪ್ರಕ್ರಿಯೆ ಹೊಂದಿರುವಂಥ ಜಾಗಗಳಲ್ಲಿ ಇಂಥವನ್ನು ಮಾಡಲ್ಪಡ್ತದೆ. ಯಾರು ಹೆಣ್ಣನ್ನು ಅಥವಾ ಈ ಹೆಣ್ಣು ಸ್ತ್ರೀ ತತ್ವವನ್ನು, ಈ ಭೂಮಿಯನ್ನು ಗೌರವಿಸ್ತಾರೋ, ಆ ತಾಯಿಯನ್ನು ಗೌರವಿಸ್ತಾರೋ ಅವರ ಹತ್ರ ಮಾತ್ರ ಹಣ, ಆಸ್ತಿ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಇರಲು ಸಾಧ್ಯ. ನಮ್ಗೆ ಎಷ್ಟು ಬೇಕೋ ಅಷ್ಟು ಆಸ್ತಿ ಕೊಂಡ್ಕೊಂಡು ಬಿಡ್ತೇವೆ. ನಮಗೆ ಎಷ್ಟು ಗೋಲ್ಡ್ ಬೇಕೋ ಅದನ್ನೆಲ್ಲ ಸಂಪಾದನೆ ಮಾಡಿ ಇಟ್ಕೊಂಡು ಬಿಡ್ತೇವೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲೊಂದು ಎಷ್ಟೋ ಕೋಟಿಗಳಾಗ್ಬಿಡ್ಬೋದು. ಅಥವಾ ನಾಳೆ ನಾವು ಚೀಫ್ ಮಿನಿಸ್ಟ್ರೇ ಆಗ್ಬೋದು, ಪ್ರೈಮ್ ಮಿನಿಸ್ಟ್ರೇ ಆಗ್ಬೋದು, IAS ಆಫೀಸರೇ ಆಗ್ಬೋದು, IPS ಆಗ್ಬೋದು, ಅಥವಾ ಏನೇ ಬಿಸ್ನೆಸ್ ಮ್ಯಾನ್ ದೊಡ್ಡ ವ್ಯಕ್ತಿಗಳಾಗ್ಬಿಡ್ಬೋದು. ಆದರೆ ಒಂದಂತೂ ಗೊತ್ತಿರಲಿ, ಹಿಂದಿನ ಜನ್ಮದ ಕರ್ಮಗಳ ಬಗ್ಗೆ ನಮಗೆ ಗೊತ್ತಿರಲ್ಲ. ಈ ಜನ್ಮದ್ದು ನೀವು ಇಷ್ಟೊತ್ತು ಹೇಳಿದ್ರಿ, ಆದರೆ ಹಿಂದಿಂದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸೊ ಹಾಗಾಗಿ ಅಂತಹ ಕರ್ಮಗಳಿಂದ ಹೇಗೆ ನಿವಾರಣೆ ಪಡ್ಕೊಳ್ಳೋಂಥದ್ದು ಎಕ್ಸ್ಕ್ಲೂಸಿವ್ ಆಗಿ ಆ ಬಿಸ್ನೆಸ್ನ ನಿಯಮಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೇಗೆ ನಾವು ತಿಂಗಳಿಗೆ 3ರಿಂದ 6 ಲಕ್ಷ ಈ ವ್ಯಾಪಾರದಲ್ಲಿ ಮಾಡುವಂಥದ್ದು, ಹೇಗೆ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು, ಏನು ಮಾಡಿದರೆ, ಯಾವ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಅಥವಾ ಟೆಕ್ನಿಕನ್ನು ಬಳಸಿದ್ರೆ ಗ್ರಾಹಕರು ನಮ್ಮ ಹತ್ರ ಬರ್ತಾರೆ, ನಮಗಷ್ಟು ವ್ಯಾಪಾರ ಆಗುತ್ತೆ. ಇದೆಲ್ಲವನ್ನು ನಾನು ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಂಜೆ 6:30 ಗಂಟೆಯಿಂದ 7 ಗಂಟೆ ತನಕ ಇದು ಉಚಿತವಾಗಿ ಎಕ್ಸ್ಟ್ರಾ ಕ್ಲಾಸನ್ನು ನಾನು ನಿಮಗೆ ಮಾಡ್ತಿರೋವಂಥದ್ದು. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾರ್ಯಕ್ರಮದ ಹೆಸರೇ ಹೇಳುವಂತೆ ನಮ್ಮ ಜೀವನದಲ್ಲಿ ದುಡ್ಡು ಬಹಳನೇ ಮುಖ್ಯ. ಅದರ ಜೊತೆಗೆ ಶಾಂತಿ, ನೆಮ್ಮದಿ, ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಒಂದಲ್ಲ ಒಂದು ಸಮಸ್ಯೆಗಳು ಏನಾದರೂ ನಮ್ಮ ಜೀವನದಲ್ಲಿ ಬಾಧಿಸ್ತಾನೆ ಇರ್ತೀವಿ. ಅದರೊಳಗೆ ನಾವು ಯಾವಾಗಲೂ ಮುಳುಗಿ ಹೋಗ್ಬಿಟ್ಟಿರ್ತೀವಿ. ಏನಪ್ಪ ಮಾಡೋದು, ಏನು ಮಾಡಿದ್ರೂ ಕೂಡ ನಮಗೆ ಇದರಿಂದ ಆಚೆ ಬರೋಕೆ ಆಗ್ತಾನೆ ಇಲ್ವಲ್ಲ ಅಂತ ಸಾಕಷ್ಟು ಒದ್ದಾಡ್ತಾ ಇರ್ತೀವಿ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಮಾರ್ಗದರ್ಶನ, ಒಂದಷ್ಟು ಮಾಹಿತಿ ಸಿಕ್ಕಂಥ ಟೈಮಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಆ ಸಮಸ್ಯೆಯಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು. ಈ ಒಂದು ಕೆಲಸವನ್ನು ನಮ್ಮ ಗುರುಗಳು ಅವರ ಕಾರ್ಯಾಗಾರದ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ. ಹಾಗಿದ್ರೆ ಗುರುಗಳು ಇವತ್ತು ಯಾವ ವಿಚಾರದ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಲಿದ್ದಾರೆ, ಯಾವ ವಿಶ್ವ ಮಂತ್ರ ತಂತ್ರದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಇವತ್ತು ಗುರುಗಳು ಹೇಳುವಂತಹ ಮಾಹಿತಿಯನ್ನು ಪಡ್ಕೊಂಡು ನಾವು ಯಾವ ಒಂದು ಸಮಸ್ಯೆಯಿಂದ ಆಚೆ ಬರಬಹುದು, ಇದೆಲ್ಲವನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮ ತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡ್ಕೊಳ್ಳುವ ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವ ಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕೂ ಮುಂಚೆ ತಿಂಗಳಿಗೆ ಕನಿಷ್ಠ 3 ಲಕ್ಷ ಮಾಡುವಂತಹ ಒಂದು ಬಿಸ್ನೆಸ್ ಇದೆ. ಅದನ್ನು ಇದೇ ಮೇ 28ರಂದು ಲೈವಲ್ಲಿ ಬಂದು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಬಿಸ್ನೆಸ್ ಹೇಗೆ ಮಾಡಬೇಕು, ಹೇಗೆ ಶುರು ಮಾಡಬೇಕು, ಲಾಭ ಮಾಡೋದು ಹೇಗೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸೊ ಯಾರೆಲ್ಲ ಲೈವ್ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ನೀವೊಂದು ವೇಳೆ ಗುರುಜಿಯವರ ಚಾನಲಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡ್ರೆ ಈಗಲೂ ಕೂಡ ಅಲ್ಲಿ ವಿಡಿಯೋ ಲಭ್ಯ ಇರುತ್ತೆ. ಆ ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ಪಡ್ಕೊಂಡು ನೀವು ಕೂಡ ಮಾಡಬಹುದು. ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಸಾಕಷ್ಟು ಜನ ನೋಡಿದ್ದಾರೆ, ತಿಳ್ಕೊಂಡಿದ್ದಾರೆ.
ಅವರೆಲ್ಲರ ಪರವಾಗಿ ಮೊದಲಿಗೆ ನಾನು ನಿಮಗೆ ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಗುರುಜಿ. ಇನ್ನು ಮುಂಬರುವಂತಹ ಕಾರ್ಯಾಗಾರದಲ್ಲಿ ಗುರುಜಿ ಯಾರೆಲ್ಲ ಹೊಸ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ಭೂವಾಸ್ತು ಮೃತ್ತಿಕೆಯನ್ನು ಮಂತ್ರಿಸಿ ಕೊಡ್ತಾ ಇದ್ದೀರಾ. ಎಲ್ರಿಗೂ ಸ್ವಂತ ಮನೆ ಅನ್ನೋದು ಒಂದು ದೊಡ್ಡ ಕನಸಾಗಿರುತ್ತೆ. ಆ ಕನಸನ್ನು ಯಾವ ರೀತಿಯಾಗಿ ಈಡೇರಿಸ್ಕೊಳ್ಬೇಕು, ಮತ್ತು ಮನೆ ಕಟ್ಟೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಒಂದು ವಿಧಾನಗಳನ್ನು ಫಾಲೋ ಮಾಡಬೇಕು, ಇದೆಲ್ಲದರ ಬಗ್ಗೆ ನೀವು ಮುಂಬರುವ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತಾ ಇದ್ದೀರಾ. ಅದರ ಜೊತೆಗೆ 45 ದಿನಗಳ ಲಕ್ಷ್ಮೀ ಕುಬೇರ ಧನಪ್ರಾಪ್ತಿ ಕ್ರಿಯಾ ಅನುಷ್ಠಾನ ವ್ರತವನ್ನು ಕೂಡ ಮಾಡಿಸ್ತಾ ಇದ್ದೀರಾ. ಸೊ ಇದೆಲ್ಲ ಇನ್ಫಾರ್ಮೇಷನನ್ನು ಪಡ್ಕೊಳ್ಳೋದಕ್ಕೆ ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ ಗುರುಜಿ. ಸೊ ಇದೇ ಜೂನ್ 14ನೇ ತಾರೀಕು ಗುರುಜಿಯವರ ಮುಂಬರುವ ಕಾರ್ಯಾಗಾರ ನಡೀತಾ ಇದೆ. ಈ ಕಾರ್ಯಾಗಾರದಲ್ಲಿ ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಗುರುಜಿಯವರು ಕೊಡಲಿದ್ದಾರೆ. ನೀವು ಕೂಡ ತಪ್ಪದೆ ಕಾರ್ಯಾಗಾರ ಅಟೆಂಡ್ ಮಾಡಿ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ಅಚೀವ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಶುರು ಮಾಡ್ತಾ ಇದ್ದೀನಿ. ಗುರುಜಿ, ಮೊದಲನೇ ಪ್ರಶ್ನೆ, ಈಗ ನಾನು ಇನ್ಫಾರ್ಮೇಷನ್ ಏನೋ ಕೊಟ್ಟಿದ್ದೀನಿ ಯಾವ ರೀತಿಯಾಗಿರುತ್ತೆ ಮುಂಬರುವ ಕಾರ್ಯಾಗಾರ ಅಂತ, ಬಟ್ ನೀವೇ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಮುಂಬರುವ ಕಾರ್ಯಾಗಾರದ ಸ್ಪೆಷಾಲಿಟಿಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ತುಂಬ ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ರಿ. ಅದು ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಒಂದು ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು. ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅದು ತುಂಬ ಪ್ರಖ್ಯಾತವಾದ ದೇವಸ್ಥಾನ. ಅಲ್ಲಿ ಹೋದಾಗ ಜನಗಳು ಅಲ್ಲಿ ಮಾತಾಡ್ಕೊಳ್ತಿರೋ ಒಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅನಿಸ್ತು. ಅವರು ಹೇಳ್ತಿದ್ರು, ಅಕ್ಕಪಕ್ಕದಲ್ಲಿ ಇರೋವ್ರಿಗೆ ತುಂಬ ಫ್ಯಾಮಿಲಿಗಳು ಬಂದಿದ್ದರು, ತುಂಬ ರಶ್ ಇತ್ತು. ಸೊ ಅಲ್ಲಿ ಅವರವರೇ ಮಾತಾಡ್ಕೊಳ್ತಿದ್ರು. ಆ ದೇವಸ್ಥಾನದ ನಿಯಮಗಳೇನಂತಂದರೆ, ನಾವು ಗರ್ಭಗುಡಿ ಹತ್ರ ಅಂದರೆ ದೇವರ ಬಳಿ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡ್ಕೊಳ್ಬೇಕು ಅಂತಂದರೆ ಗಂಡಸು ಆಗಿರೋರಿಗೆ ಅವರು ಮೇಲೆ ಹಾಕಿರುವ ವಸ್ತ್ರವನ್ನು ಬಿಚ್ಚಿಟ್ಟು ಹೋಗುವಂಥದ್ದು ಅಲ್ಲಿ ಸಂಪ್ರದಾಯ. ಅಂದರೆ ಶರ್ಟ್ ಹಾಕಿದರೆ ಶರ್ಟ್ ಬಿಚ್ಚಿ ಹೋಗಬೇಕು, ಅಥವಾ ಶರ್ಟ್ ಕಂಕ್ಳಲ್ಲಿ ಇಟ್ಕೊಂಡು ಹೋಗುವಂಥದ್ದು. ಸೊ ನನಗೆ ಗೊತ್ತು ಇದು ಹೇಗೆ ಮಾಡ್ತಾರೆ ಅಂತಂತೇಳಿ, ಇದು ಹೇಗೆ ಮಾಡಬೇಕು, ಎಲ್ಲರೂ ಮಾಡಲೇಬೇಕು ಏಕೆ ಅಂತ ನನಗೆ ಗೊತ್ತಿತ್ತು. ನಾನು ಕ್ಯೂರಿಯಾಸಿಟಿಗೆ ಅಲ್ಲೇ ಇದ್ದಂಥ ಒಂದು ಸಿಬ್ಬಂದಿಯನ್ನು ಕೇಳಿದೆ, ಮೇಡಮ್ ಇದ್ಯಾಕೆ ಈ ರೀತಿ ಹೇಳ್ತಿದ್ದೀರಾ, ಶರ್ಟ್ ಯಾಕೆ ಬಿಚ್ಚಬೇಕು, ಅದು ಗಂಡು ಮಕ್ಕಳಿಗೆ ಮಾತ್ರ ಅದು, ಈಗ ಹೆಣ್ಮಕ್ಳಿಗೆ ಯಾವ ನಿಯಮಗಳು ಇಲ್ಲ, ಅವರು ಹೇಗೆ ಡ್ರೆಸ್ ಹಾಕ್ಕೊಂಡಿದ್ದಾರೋ ಹಾಗೆ ಒಳಗಡೆ ಹೋಗ್ಬೋದು, ಇದು ಗಂಡು ಮಕ್ಕಳಿಗೆ ಏಕೆ ಅಂತಂತೇಳಿ ನಾನು ಕೇಳಿದೆ. ಆಗ ಅವ್ರು ಹೇಳಿದ್ರು, ನನಗೆ ಗೊತ್ತಿಲ್ಲ ಸರಿಯಾಗಿ, ಇದು ಸಂಪ್ರದಾಯ ಅಂತಂತ ಹೇಳಿದರು. ಇನ್ನೊಬ್ಬರು ಇದ್ದರು, ಅವರು ಪೂಜೆ ಮಾಡೋ ಪೂಜಾರಿಗಳೇ ಆಗಿದ್ದರು, ಅರ್ಚಕರೇ ಆಗಿದ್ದರು. ನಾನು ಅವರಿಗೆ ಕೇಳಿದೆ, ಅವ್ರಿಗೂ ಗೊತ್ತಿಲ್ಲ. ಅವ್ರು ಹೇಳಿದ್ರು, ಇದು ಹೀಗೆ ನಿಯಮ, ಇದು ತುಂಬ ವರ್ಷಗಳಿಂದ ಎಷ್ಟೋ ಕಾಲದಿಂದ ಹೀಗೆ ನಡ್ಕೊಂಡು ಬಂದಿರೋವಂಥದ್ದು ಪದ್ಧತಿ ಇದು ಅಂತಂತೇಳಿ. ಓಕೆ ಗುರುಗಳೇ ಅಂತಂತ, ಸ್ವಾಮಿಗಳೇ ಅಂತಂತ ಹೇಳಿದೆ. ಇನ್ನೂ ಹಲವರನ್ನು ಕೇಳಿದೆ, ಯಾರಿಗೂ ಸಹ ಸರಿಯಾಗಿ ಹೇಳಲಿಕ್ಕೆ ಬರಲಿಲ್ಲ. ಎನಿವೆ, ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅದನ್ನು ನಿಮಗೆ ಇವತ್ತು ತಿಳಿಸ್ಬೇಕು ಅನ್ನಿಸ್ತು. ಸೊ ನಾವು ಈ ಮೇಲೆ ಧರಿಸಿರುವ ಈ ವಸ್ತ್ರವನ್ನು ಕಳಚಿ ಅಥವಾ ಬಿಚ್ಚಿಟ್ಟು ಏಕೆ ಆ ಭಗವಂತನ ಹತ್ರ, ಏಕೆ ಆ ದೇವರ ಹತ್ರ ನಾವು ಹೋಗಿ ದರ್ಶನಕ್ಕೆ ನಿಂತ್ಕೊಳ್ಬೇಕು ಅನ್ನೋದಕ್ಕೆ ನಿಮಗೆ ಇವತ್ತು ಮಾಹಿತಿ ಕೊಡ್ತೇನೆ. ನೋಡಿ, ಆ ಭಗವಂತನ ಸ್ಥಾನ ಆಗ್ಬೋದು, ಅಥವಾ ಈ ದೇವರ ಸ್ಥಾನಗಳು ಅಥವಾ ದೇವಸ್ಥಾನ ಅಂತ ಏನು ಕರಿತೀವೋ, ಅದೆಲ್ಲವೂ ಸುಮ್ಮನೆ ಹೇಗೇಗೋ ಎಲ್ಲೆಲ್ಲೋ ಮಾಡಿರೋ ಅಂಥದ್ದು ಅಲ್ಲ. ಎಲ್ಲಿ ಕಾಸ್ಮಿಕ್ ಎನರ್ಜಿ ಅಥವಾ ಈ ಯೂನಿವರ್ಸ್ನ ಶಕ್ತಿ, ವಿಶ್ವಶಕ್ತಿ ಯಥೇಚ್ಛವಾಗಿದೆಯೋ ಅಂತಹ ಜಾಗಗಳಲ್ಲೇ, ಅಥವಾ ಯಾವ ಜಾಗದಲ್ಲಿ ಮಾಡಿದರೂ ಅಲ್ಲಿ ಒಂದು ಜೀರ್ಣೋದ್ಧಾರ ಅಥವಾ ಪ್ರಾಣ ಪ್ರತಿಷ್ಠಾನ ಹಾಗೂ ಈ ಕಾಸ್ಮಿಕ್ ಎನರ್ಜಿಯನ್ನೆಲ್ಲ ತೆಗೆದುಕೊಂಡು ಹಂಚುವಂಥ ಪ್ರಕ್ರಿಯೆ ಹೊಂದಿರುವಂಥ ಜಾಗಗಳಲ್ಲಿ ಇಂಥವನ್ನು ಮಾಡಲ್ಪಡ್ತದೆ. ಹಾಗಾಗಿ ನಾವು ಯಾವತ್ತೇ ಅಂಥ ಸ್ಥಳಕ್ಕೆ ಹೋದರೆ ತುಂಬ ಪಾಸಿಟಿವ್ ಆಗುತ್ತೆ. ನೋಡಿ, ಒಂಥರ ಮನಸ್ಸು ಹಗುರ ಆಗುತ್ತೆ, ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕದಂಗೆ ಅನಿಸುತ್ತೆ, ಅಥವಾ ಆ ಮೊಮೆಂಟರಲ್ಲಿ ಹ್ಯಾಪಿನೆಸ್, ಅಥವಾ ಆ ಒಂದು ಸನ್ನಿವೇಶದಲ್ಲಿ ಏನೇ ಇದ್ದರೂ ಎಲ್ಲ ಮರೆತೋಗಿ ಒಂಥರ ಸುಖ, ಸಂತೋಷ, ನೆಮ್ಮದಿಯಲ್ಲಿರುವಂಥದ್ದು ಆಗುತ್ತೆ. ಯಾಕಂತಂದರೆ ಅಲ್ಲಿ ಅಷ್ಟು ಶಕ್ತಿಗಳಿರುತ್ತೆ. ಆ ಎಲ್ಲ ಶಕ್ತಿಗಳು ಮನುಷ್ಯನಿಗೆ, ನಮಗೆ ವಿಶೇಷವಾಗಿ ಗಂಡು ಮಕ್ಕಳಿಗೆ ಯಥೇಚ್ಛವಾಗಿ ಬೇಕಾಗಿರುವ ಕಾರಣ ನಾವು ಎಲ್ಲವನ್ನು ಅಂತಂದರೆ ನಾವು ಹಾಕಿರೋ ಉಡುಪನ್ನು ತೆಗೆದು ಆ ದೇವರ ಮುಂದೆ ಹೋದಾಗ ಅಲ್ಲಿರುವ ಶಕ್ತಿ, ವಿಶ್ವಶಕ್ತಿ
ನಮಗೆ ಬರುತ್ತೆ, ನಮ್ಮೊಳಗಡೆ ಬರುತ್ತೆ. ನಮ್ಮ ನರಗಳಿಗೆ, ನಮ್ಮ ಒಂದು ನಾಡಿಗಳಿಗೆ, ನಮ್ಮ ಒಂದು ಚಕ್ರಗಳಿಗೆ ಎಲ್ಲವೂ ಎನರ್ಜಿ ತುಂಬಿಕೊಳ್ಳುವ ಪ್ರಕ್ರಿಯೆ ಅಲ್ಲಿ ನಡೆಯುತ್ತೆ. ಒಂದು ವೇಳೆ ನಾವು ಯಾವುದೇ ತರಹದ ಒಂದು ಬಟ್ಟೆ ಆಗಲಿ ವಸ್ತ್ರವಾಗಲಿ ಹಾಕಿಕೊಂಡು ಹೋದರೆ ನೇರವಾಗಿ ಅದಕ್ಕೆ ಏನು ಸಿಗಬೇಕೋ ಅಥವಾ ಪಡ್ಕೊಳ್ಬೇಕಂತಿರುತ್ತೋ ಅದು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ದಟ್ ಈಸ್ ಒನ್ ರೀಸನ್. ಇದು ಒಂದು ರೀಸನ್ನು. ಎರಡನೇ ರೀಸನ್ ಬಂದು ಎಷ್ಟೋ ಕಾಲಮಾನಗಳಲ್ಲಿ ಹಿಂದೆ, ಎಷ್ಟೋ ವರ್ಷಗಳ ಹಿಂದೆ ರಾಜ ಮಹಾರಾಜರು ಇರುವಂಥ ಕಾಲ. ಆ ಕಾಲಘಟ್ಟದಲ್ಲಿ ಇವರು ಧರಿಸಿದಂತಹ ವಸ್ತ್ರಗಳು ಅವರ ಶ್ರೀಮಂತಿಕೆಯನ್ನು ಅಥವಾ ಅವರ ರಾಜ ಒಂದು ಮನೆತನವನ್ನು ಅಥವಾ ಪ್ರಸಿದ್ಧಿಯನ್ನು, ಗೌರವವನ್ನು ಸೂಚಿಸ್ತಾ ಇರುವಂಥದ್ದು. ಅವರಿಗೆ ಒಂದು ಘನತೆ ಅಂತಂದರೆ ಅಥವಾ ನಾನು ಯಾರು ರಾಜ ಅನ್ನುವಂಥ ಅಂತ ರಾಜ ಗಾಂಭೀರ್ಯವನ್ನು ತೋರಿಸಿ ಕೊಡುವಂಥದ್ದು ಅವರ ವಸ್ತ್ರಗಳಾಗಿತ್ತು. ಇವತ್ತಿಗೂ ಸಹ ಶ್ರೀಮಂತರು ಅಂತಂದರೆ ನಾವೇನು ನೋಡ್ತೇವೆ? ಶ್ರೀಮಂತರು ಅಂತಂದರೆ ಅವ್ರು ಹಾಕಿರೋಂಥ ಉಡುಪಾಗ್ಬೋದು, ವಾಚ್ ಆಗ್ಬೋದು, ಶೂಸ್ ಆಗ್ಬೋದು, ಅಥವಾ ಅವರು ಬಳಸುವಂಥ ಕಾರ್ ಆಗ್ಬೋದು, ಮನೆ ಆಗ್ಬೋದು. ಈ ಭೌತಿಕವಾಗಿ ಏನೆಲ್ಲ ಕಣ್ಣಿಗೆ ಕಾಣುತ್ತೋ ಅದರ ಮುಖಾಂತರ ನಾವು ಅವ್ರನ್ನ ಶ್ರೀಮಂತರು ಬಡವರು ಅಂತ ಕರಿತೀವಲ್ವ. ಆ ಕಾಲದಲ್ಲಿ ರಾಜರು ಇರೋವಂಥದ್ದು. ಅವರು ಬಂದಾಗ ಅವರಿಗೂ ಸಹ, ಎಲ್ಲರಿಗೂ ಸಹ ದೇವರ ಮುಂದೆ ನಾವೆಲ್ಲರೂ ಒಂದೇ ಅನ್ನೋ ಪರಿಕಲ್ಪನೆ ಬರಲಿ. ನಾನು ದೊಡ್ಡವನು, ಚಿಕ್ಕವನು, ನಾನು ಅವನು, ಇವನು, ಎಲ್ಲ ಹರಿಷಡ್ವರ್ಗಗಳನ್ನು ದೇವಸ್ಥಾನದ ಹೊರಗಡೆಯೇ ಬಿಟ್ಟು ಬರಬೇಕು ದೇವರ ಸನ್ನಿಧಿಯಲ್ಲಿ ಅನ್ನುವಂಥ ಪರಿಕಲ್ಪನೆ ಆ ಕಾಲದಲ್ಲೇ ಇದ್ದ ಕಾರಣ ಋಷಿಮುನಿಗಳು ಇದನ್ನು ಮಾಡಿರೋವಂಥದ್ದು. ಇಲ್ಲೇನು ಬಿಡುವಂಥದ್ದು, ಶರ್ಟ್ ಅನ್ನುವಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ? ನಾವು ಹಾಕಿಕೊಂಡಿರೋ ಉಡುಪು ಅನ್ನುವಂಥದ್ದು ಬಿಚ್ಚಿ ಕಳಚಿ ಇಡ್ತಿದ್ದೀವಿ ಅಂತಂದರೆ, ನಾವು ಕಳಚಿ ಇಡ್ತಿರುವಂಥದ್ದು ನಮ್ಮಲ್ಲಿರುವ ಹರಿಷಡ್ವರ್ಗಗಳನ್ನು, ನಮ್ಮಲ್ಲಿರುವ ಕೆಟ್ಟ ಒಂದು ಮನಸ್ಥಿತಿಯನ್ನು ಹೊರಗಡೆ ಇಟ್ಟು ಒಳಗಡೆ ಬರುವಂಥದ್ದು. ಎಲ್ಲರೂ ಒಂದೇ ಅನ್ನುವ ಮನೋಭಾವನೆ. ನೋಡಿ, ಅವನು ರಾಜ ಆಗಿರ್ಬೋದು, ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಯಾವುದೇ ಗಣ್ಯ ವ್ಯಕ್ತಿ ಆಗಿರ್ಬೋದು, ಅಥವಾ ಬಡವ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರನ್ನೂ ಭಗವಂತ ಈ ಭೂಮಿಗೆ ಕಳುಹಿಸಬೇಕಂತಂದರೆ ಬಟ್ಟೆ ಇಲ್ಲದೇ ಕಳಿಸಿರ್ತಾನೆ. ಹಾಗೆಯೇ ಮತ್ತೆ ವಾಪಸ್ಸು ಆ ಯೂನಿವರ್ಸ್ ಹತ್ರ, ಆ ದೇವರ ಹತ್ರ, ಭಗವಂತನ ಹತ್ರ ನಾವು ಹೋಗಬೇಕು ಅಂತಂದರೆ ಮತ್ತೆ ಎಲ್ಲವನ್ನು ಕಳಚಿ ಅಥವಾ ಏನೆಲ್ಲ ಸಂಪಾದನೆ ಮಾಡಿದೆವೋ ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಮನೋಭಾವನೆ ಹೀಗಿಂದನೇ ಬರಲಿ. ಆ ಒಂದು ಏನು, ನಾನು ಇಷ್ಟು ಮಾಡಿದ್ದೇನೆ, ಅಷ್ಟು ದೊಡ್ಡವನು, ನಾನು ಅಷ್ಟು ಶ್ರೀಮಂತ, ಆಗಿರುವಂಥವನು, ಹೀಗಿರುವಂಥವನು, ನನ್ನ ಹತ್ರ ಅಧಿಕಾರ ಇದೆ, ನಾನು ಅಷ್ಟು ಜನಕ್ಕೆ ನಾನು ಫೇಮಸ್ ಆಗಿದ್ದೇನೆ ಅನ್ನುವಂಥ ಎಲ್ಲ ಆ ಗರ್ವ, ಆ ಒಂದು ಕಾಮ, ಕ್ರೋಧ, ಮೋಹ, ಮತ್ಸರ ಎಲ್ಲವನ್ನೂ ಬಿಟ್ಟು ಆ ಭಗವಂತನ ಹತ್ರ ಹೋದಾಗ ಮಾತ್ರ ಅವನ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ಸಿಗುವಂಥದ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಉಡುಪನ್ನು ಬಿಚ್ಚಿಟ್ಟು ಬರೋಕ್ಕೆ ಆ ಒಂದು ದೇವಸ್ಥಾನಗಳಲ್ಲಿ, ಶಕ್ತಿಪೀಠಗಳಲ್ಲಿ ಹೇಳಿರುವಂಥದ್ದು. ಈಗ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಈಗ ನಿಮ್ಗೆ ಇನ್ನೊಂದು ಕ್ವೆಶ್ಚನ್ ಇರುತ್ತೆ, ಇದೇ ಕೇವಲ ಏನೋ ಗಂಡು ಮಕ್ಕಳಿಗೆ ಮಾತ್ರ, ಯಾಕೆ ಹೆಣ್ಮಕ್ಳಿಗೆ ಅನ್ವಯಿಸಲ್ಲ ಅನ್ನೋ ಒಂದು ಡೌಟ್ ನಿಮ್ಗೆ ಬಂದಿರುತ್ತೆ. ಇದನ್ನು ನಾನು ಕೇಳಿದೆ ಅಲ್ಲಿ ದೇವಸ್ಥಾನದಲ್ಲಿ, ಯಾರಿಗೂ ಸಹ ಹೇಳಲಿಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಅವರು ಕೆಟ್ಟದಾಗಿ ನೋಡಿದ್ರು, ಇದೇನಪ್ಪ ಇವನು ಈಗ ಹೇಳ್ತಿದ್ದಾನೆ, ಗಂಡು ಮಕ್ಕಳು ಶರ್ಟ್ ಎಲ್ಲ ತೆಗೆದಿಡೋದ್ರಲ್ಲಿ ಅರ್ಥ ಇದೆ, ಹೆಣ್ಮಕ್ಳಿಗೆ ಹೇಗೆ ಸಾಧ್ಯ ಇದು ಅಂತಂತೇಳಿ. ಇದು ನಿಮಗೆ ಗೊತ್ತಿರಲಿ, ಈ ಹೆಣ್ಣು ಅನ್ನೋಂಥವಳು ಶಕ್ತಿಗೆ ಆಲ್ರೆಡಿ ಈಗಾಗಲೇ ಎಷ್ಟು ಬೇಕೋ ಅವಳಿಗೆ ಶಕ್ತಿ ಆಲ್ರೆಡಿ ಒಳಗಡೆ ಇದೆ. ಶಕ್ತಿ ಕೊರತೆ ಇರುವಂಥದ್ದು ಅಥವಾ ಶಕ್ತಿ ಕಡಿಮೆ ಇರುವಂಥದ್ದು, ಶಕ್ತಿ ಬೇಕಿರೋ ಅಂಥದ್ದು ಗಂಡು ಮಕ್ಕಳಿಗೆ ಹೊರತು ಹೆಣ್ಣು ಮಗಳಿಗೆ ಅಲ್ಲ. ಹಾಗಾಗಿ ಆಲ್ರೆಡಿ ಈಗಾಗಲೇ ಅವರು ಹೆಣ್ಣು ಮಗಳು ಶಕ್ತಿ ಸ್ವರೂಪವಾಗಿರುವುದಕ್ಕೆ, ತಾಯಿ ಪಾರ್ವತಿ ಆಗಿರುವುದಕ್ಕೆ, ಲಕ್ಷ್ಮಿ ಆಗಿರೋದಕ್ಕೆ, ಸರಸ್ವತಿ ಶಾರದೆ ಅವಳೇ ಆಗಿರುವುದಕ್ಕೆ ಅವಳಿಗೆ ಇನ್ನೂ ಹೆಚ್ಚು ಶಕ್ತಿ ಅವಶ್ಯಕತೆ ಇಲ್ಲ. ಹಾಗಾಗಿ ಅವರು ಸುಮ್ಮನೆ ಬಂದರೆ ಸಾಕು, ಸುಮ್ಮನೆ ದರ್ಶನ ತೆಗೆದುಕೊಂಡು ಹೋದರೆ ಸಾಕು, ಯಾಕಂದರೆ ಅವರೇ ಶಕ್ತಿ ಆಗಿರುವುದಕ್ಕೆ. ಸೊ ಇದು ಬೇಕಿರೋದು ನಮಗಳಿಗೆ, ಗಂಡು ಮಕ್ಕಳಿಗೆ. ಅದಕ್ಕೆ ನಾನು ತುಂಬ ಸಲ ಹೇಳ್ತಿರ್ತೇನೆ, ಯಾರು ಹೆಣ್ಣನ್ನು ಅಥವಾ ಈ ಹೆಣ್ಣು ಸ್ತ್ರೀ ತತ್ವವನ್ನು, ಈ ಭೂಮಿಯನ್ನು ಗೌರವಿಸ್ತಾರೋ, ಆ ತಾಯಿಯನ್ನು ಗೌರವಿಸ್ತಾರೋ, ಅವರ ಹತ್ರ ಮಾತ್ರ ಹಣ, ಆಸ್ತಿ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಇರಲು ಸಾಧ್ಯ. ನಮ್ಮ ಮನೆಗಳಲ್ಲೂ ಅಷ್ಟೇ,
ನಮ್ಮ ಜೊತೆ ಇರುವಂಥ ನಮ್ಮ ತಾಯಿ ಆಗ್ಬೋದು, ಆ ಸ್ತ್ರೀ ಅಂತ ಯಾರಿದ್ದಾರೋ, ಇದು ಸುಮ್ಮನೆ ಹೃತ್ಪ್ರೇಕ್ಷೆಗೆ ಹೇಳ್ತಿಲ್ಲ ನಾನು. ಈ ವಿಮೆನ್ಸ್ ಡೇ, ಅದು ಮದರ್ಸ್ ಡೇ ಅಂತ ಅದಕ್ಕೋಸ್ಕರ ನಾನು ಹೇಳ್ತಿಲ್ಲ. ಯಾವಾಗಲೂ ಅಷ್ಟೇ, ಸಮಾಜದಲ್ಲಿರುವ ಯಾವುದೇ ಹೆಣ್ಣು ಮಗಳಾಗಲಿ ಅವರನ್ನು ನಾವು ಗೌರವ ಮನೋಭಾವನೆಯಿಂದ, ಪ್ರೀತಿಯಿಂದ, ಜವಾಬ್ದಾರಿಯಿಂದ, ಒಂದು ಮರ್ಯಾದೆಯಿಂದ, ಸಂಸ್ಕಾರ ಕೊಟ್ಟು ಗೌರವಿಸಿ ನಡ್ಕೊಳ್ಬೇಕು. ಗೊತ್ತಿರಲಿ, ಅದು ಯಾರೇ ಆಗಿರಲಿ, ತಾಯಿ ಆಗಿರಲಿ, ನನ್ನ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಕ್ಕ, ತಂಗಿ, ಅತ್ತೆ, ಯಾರು ಬೇಕಾದರೂ ಆಗಿರ್ಬೋದು, ಸಹೋದ್ಯೋಗಿ ಆಗಿರ್ಬೋದು, ಸಹಪಾಠಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಹೆಣ್ಣು ಅಂತಂದರೆ ಶಕ್ತಿ ಸ್ವರೂಪ. ಸೊ ಅವರನ್ನು ಗೌರವ ಕೊಟ್ಟು ಪ್ರೀತಿಯಿಂದ, ಒಂದು ಘನತೆಯಿಂದ ಅವರನ್ನು ನೋಡಿಕೊಂಡ್ರೆ ನಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಬಂದೇ ಬರುತ್ತೆ, ಖಂಡಿತ ಬರುತ್ತೆ. ಇದು ವಿಶ್ವ ನಿಯಮ, ಗೊತ್ತಿರಲಿ. ಸೊ ಇದು ಒಂದು ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು. ಎರಡನೇ ವಿಚಾರ ಇದಿನ್ನೂ ಅದ್ಭುತವಾಗಿತ್ತು. ಅವರಲ್ಲಿ ಹೇಳ್ತಿದ್ರು, ಒಬ್ಬರು ಎಲ್ಲ ಹೋಗಿ ಊಟಕ್ಕೆ ಕೂತ್ಕೊಂಡ್ವು. ಈಗ ಮಾಮೂಲಿ ಗೊತ್ತಲ್ವ, ದೇವಸ್ಥಾನಗಳಲ್ಲಿ ಊಟ ಬಡಿಸ್ತಾರೆ, ನೆಲದ ಮೇಲೆ ಕೂತ್ಕೊಳ್ತೀವಿ. ಓಕೆ, ಎಲ್ಲ ಕೂತ್ಕೊಂಡ್ರು, ಏನೋ ತುಂಬ ರಶ್ ಇತ್ತು. ಎಲ್ಲ ಕುಳಿತ್ಕೊಂಡ್ಮೇಲೆ ಊಟ ಬಡಿಸ್ಲಿಕ್ಕೆ ಬಂದರು. ಮೊದಲಿಗೆ ಸಿಹಿ ಬಡಿಸ್ತಿದ್ರು, ಪಾಯಸ ಬಡಿಸ್ತಿದ್ರು. ಅವರು ದೊಡ್ಡ ಕುಟುಂಬ ನನ್ನ ಪಕ್ಕದಲ್ಲಿ ಕುಳಿತ್ಕೊಂಡಿದ್ರು. ಮಕ್ಕಳಿದ್ರು, ಅವರು ಗಂಡ ಹೆಂಡತಿ, ತಂದೆ ತಾಯಿ ಎಲ್ಲರೂ ಇದ್ದರು. ಅದರಲ್ಲಿ ಒಂದು ಮಗ ಬಂದು, ನನಗೆ ಪಾಯಸ ಇಷ್ಟ ಇಲ್ಲ, ಸಿಹಿ ಇಷ್ಟ ಇಲ್ಲ ಅಂತಂತೇಳಿ ಸಿಹಿ ಬೇಡ ಅಂತಂದ. ಅವರಲ್ಲೇ ಇನ್ನೊಬ್ಬರು ಮತ್ತೆ ಇನ್ನೂ ಬಡಿಸ್ತಾ ಬಂದರು, ಅನ್ನ ಸಾಂಬಾರು ಎಲ್ಲ ಬಡಿಸಿದ್ರು. ಅದರಲ್ಲಿ ಕಡೆಗೆ ಮೊಸರನ್ನೂ ಏನೋ ಬಡಿಸ್ಲಿಕ್ಕೆ ಬಂದರು. ಅದರಲ್ಲಿ ಇನ್ನೊಬ್ಬ ಬಂದು, ಅವರಲ್ಲೇ ಒಬ್ಬರು, ನನಗೆ ಮೊಸರನ್ನ ತಿನ್ನೋದಿಲ್ಲ, ಮೊಸರು ತಿನ್ನಲ್ಲ, ಹಾಲು ಪದಾರ್ಥಗಳು ತಿನ್ನಲ್ಲ, ಮೊಸರನ್ನ ಬೇಡ ಅಂತಂತಂದರು. ಆಗ ಇದನ್ನೆಲ್ಲ ಗಮನಿಸ್ತಿದ್ದಂಥ ಅವರ ಅಪ್ಪ ಅಥವಾ ಏನೋ ವಯಸ್ಸಲ್ಲಿ ದೊಡ್ಡವರು, ಹಿರಿಯರು, ತಾತ ಹೇಳ್ತಿದ್ರು, ಇದು ದೇವಸ್ಥಾನ, ಇಲ್ಲಿ ಹಾಕುವಂಥ ಪ್ರತಿಯೊಂದು ಅಥವಾ ನಾವು ಇಲ್ಲಿ ಏನು ತಿಂತಿದ್ದೀವೋ ಇದೆಲ್ಲವೂ ದೇವರ ಪ್ರಸಾದ. ಇಲ್ಲಿ ಅದಿಷ್ಟ ಇಲ್ಲ, ಇದಿಷ್ಟ ಇದೆ, ಇದು ಕೊಡಿ, ಅದು ಬೇಡ ಅನ್ನೋವಂಥದ್ದೇನೂ ಇರಬಾರ್ದು. ಯಾಕಂತಂದರೆ ಪ್ರಸಾದ ಕಣಪ್ಪ, ಇದು ದೇವರ ಪ್ರಸಾದ. ಇದು ಇಲ್ಲಿ ಆ ರೀತಿಯೆಲ್ಲ ಮಾಡಿದರೆ ಕರ್ಮ ಬರುತ್ತೆ ಕಣಪ್ಪ, ಕೆಟ್ಟದಾಗುತ್ತೆ. ಆ ದೇವರು ಕೊಡುವಂಥ ಯಾವುದೇ ಆಗಲಿ ಪ್ರೀತಿಯಿಂದ ಸ್ವೀಕರಿಸಬೇಕು. ಪಾಯಸ ಬೇಡ, ಅಥವಾ ನಾನು ಸಿಹಿ ತಿನ್ನಲ್ಲ, ಅಥವಾ ಮಜ್ಜಿಗೆ ಅನ್ನ ತಿನ್ನಲ್ಲ, ಮೊಸರು ತಿನ್ನಲ್ಲ ಅಂತೆಲ್ಲ ಹೇಳಬಾರ್ದಪ್ಪ. ತಿನ್ನಿ ದಯವಿಟ್ಟು ಹಾಕಿಸ್ಕೊಂಡು ತಿನ್ನಿ ಅಂತಂತೇಳಿ ಅಲ್ಲಿ ದೊಡ್ಡವರೊಬ್ಬರು ಅವ್ರ ಮನೆಯವರೇ ಹೇಳ್ತಿದ್ರು ಅವ್ರಿಗೆ. ಈಗ ನನಗಿಲ್ಲಿ ಅನ್ನಿಸ್ತು, ಒಂದು ಏನೋ ಇದರಲ್ಲಿ ನಾವು ಕಲಿಯೋದುಂಟು. ಏನು ಅಂತಂದರೆ, ಅಲ್ಲಿ ಹೇಗೆ ಬಡಿಸುವಂಥ ಆಹಾರಗಳೆಲ್ಲವೂ ಆ ದೇವರು ಕೊಟ್ಟಿದ್ದು, ದೇವ್ರ ಪ್ರಸಾದ ಅಂತ ಅಂದ್ಕೊಂಡು ಎಲ್ಲವನ್ನೂ ಸ್ವೀಕರಿಸಬೇಕು ಅಂತ ಅವರು ದೊಡ್ಡವರು ಹೇಳಿದ್ರು. ಹಾಗೆಯೇ ನಮ್ಮ ಜೀವನದಲ್ಲೂ ಬರುವಂಥ ಪ್ರತಿಯೊಂದು ಸನ್ನಿವೇಶಗಳನ್ನು, ಕಷ್ಟದ್ದಾಗ್ಬೋದು, ಸುಖದ್ದಾಗ್ಬೋದು, ಸಾಲ ಆಗ್ಬೋದು, ಅಥವಾ ಏನೋ ಲಿಟಿಗೇಷನ್ ಕೇಸ್ಗಳಾಗಿರೋದಂತಾಗ್ಬೋದು, ಅಥವಾ ನಮಗೆ ಮದುವೆ ಆಗಿ ಮಕ್ಕಳಾಗದೇ ಇರೋವಂಥ ಪರಿಸ್ಥಿತಿ ಆಗ್ಬೋದು, ಅಥವಾ ಮದುವೆ ಆಗಿ ಗಂಡ ಸರಿ ಇಲ್ಲದೆ ಇರೋವಂಥ ಪರಿಸ್ಥಿತಿ ಆಗಿರ್ಬೋದು, ಅಥವಾ ಮದುವೆನೇ ಆಗದೇ ಇರೋ ಪರಿಸ್ಥಿತಿ ಆಗಿರ್ಬೋದು, ಅಥವಾ ಒಂದು ವೇಳೆ ಮದುವೆ ಆಗಿ ಗಂಡ ಸರಿ ಇದ್ದು ಮಕ್ಕಳು ಸರಿ ಇಲ್ಲದೆ ಹೋಗಿರೋವಂಥದ್ದು ಇರ್ಬೋದು, ಅಥವಾ ದಿಢೀರ್ನೆ ಎಲ್ಲ ಸರಿ ಇದ್ದು ಗಂಡನ ಕಳ್ಕೊಳ್ಳುವಂಥದ್ದು ಅಥವಾ ಹೆಂಡ್ತಿನ ಕಳ್ಕೊಳ್ಳುವಂಥದ್ದು, ಅಥವಾ ಯಾರೋ ನಮ್ಗೆ ಇಷ್ಟ ಆಗೋ ಒಂದು ವ್ಯಕ್ತಿಯನ್ನು, ಅದು ಮಕ್ಕಳಾಗ್ಬೋದು, ಯಾರೇ ಆಗ್ಬೋದು, ತಂದೆ ತಾಯಿ ಆಗ್ಬೋದು, ಸಡನ್ನಾಗಿ ಕಳ್ಕೊಳ್ತೇವೆ. ಸೊ ಇದೆಲ್ಲ ಏನೇನೋ ಕಷ್ಟಗಳು, ಸುಖಗಳು, ಸಂತೋಷಗಳು, ಕಾರ್ಪಣ್ಯಗಳು ಏನೇ ಬಂದಿರ್ಬೋದು, ಇದೆಲ್ಲವೂ ಏನು ಅಲ್ಲಿ ದೇವಸ್ಥಾನದಲ್ಲೇ ಪಾಯಸ ಅಥವಾ ಮೊಸರನ್ನ ಹಾಕಿದ್ರೋ ಅದೇ ರೀತಿಯೇ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ದೇವರ ಪ್ರಸಾದವೇ ಅಲ್ವೇ. ಯಾರಿಗೆ ಇದು ಅರ್ಥ ಆಗುತ್ತೋ ಅವ್ರಿಗೆ ಯಾವತ್ತೂ ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ. ಇನ್ ಸ್ಪೈಟ್ ಆಫ್ ಡಿಫಿಕಲ್ಟೀಸ್, ಅಲ್ಲ ಕಷ್ಟ ಇಲ್ಲ ಅಂತಲ್ಲ, ಏನೇ ಇದ್ದರೂ ಏನೇ ಹೋದರೂ ಅವರೊಂದು ಸಮಚಿತ್ತದಲ್ಲಿ ಎಲ್ಲವನ್ನೂ ನೀನು ಕೊಟ್ಟ ಪ್ರಸಾದ ಅಪ್ಪ ಸ್ವಾಮಿ, ಇದು ನನ್ನ ಒಳ್ಳೆಯದಕ್ಕೆ ಕೊಟ್ಟಿದೀಯಾ, ಏನೇ ಆಗಲಿ ಈಗ ಆಗಿರುವಂಥ ಎಲ್ಲ ವಿಚಾರಗಳಿಗೂ ಆಗುತ್ತಿರುವಂತಹ ಮುಂದೆ ಆಗುವಂತಹ ಎಲ್ಲ ವಿಚಾರಗಳು ಅದು ನಿನ್ನ ಪ್ರಸಾದನೇ ಸ್ವಾಮಿ ಅಂತ ಯಾರು ಗ್ರ್ಯಾಟಿಟ್ಯೂಸ್ ಆಗಿ ಅಂತಂದರೆ ಎಲ್ಲದಕ್ಕೂ ಕೃತಜ್ಞರಾಗಿ ಒಂದು ಆ ಮನೋಭಾವನೆಯಲ್ಲಿ ಸ್ವೀಕರಿಸ್ತಾರೋ ಅವ್ರಿಗೆ ನೆಮ್ಮದಿ ಆಲ್ರೆಡಿ ಇರುತ್ತೆ. ಒಂದಂತೂ ಗೊತ್ತಿರಲಿ, ಈ ಭೂಲೋಕ ಅನ್ನುವಂಥದ್ದು ಸಂಪೂರ್ಣ ಸ್ವರ್ಗವೂ ಅಲ್ಲ, ಸಂಪೂರ್ಣ ನರಕವೂ ಅಲ್ಲ.
ಇಲ್ಲಿ ಎಲ್ಲವೂ ಸಂತೋಷವಾಗೇ ಇರೋದಿಲ್ಲ ಅಥವಾ ಎಲ್ಲವೂ ದುಃಖವಾಗಿ ಕೆಟ್ಟದಾಗೇ ಇರೋದಿಲ್ಲ. ಇಲ್ಲಿ ಎರಡು ಮಿಕ್ಸ್ ಆಗಿ ಇರುವಂಥದ್ದು. ನನಗೂ ಸಹ ನನ್ನದೇ ಆದ ಕಷ್ಟಗಳು ಅನೇಕ ಇದ್ದಾವೆ, ಹಾಗೆಯೇ ನನಗೂ ಅಷ್ಟೇ ಎಷ್ಟೋ ಸಂತೋಷ ಕೊಡುವಂಥ ವಿಚಾರಗಳು ಇದ್ದಾವೆ. ಅದೇ ರೀತಿ ನಿಮ್ಮಗಳಿಗೂ ಸಹ ಅಷ್ಟೇ ಅಲ್ಲ, ಈ ಭೂಮಿ ಮೇಲೆ ಯಾರು ಇಲ್ಲಿ ತನಕ ಬಂದು ಹೋದರೋ ಅವರು ಎಲ್ಲರಿಗೂ, ಆ ರಾಮನಿಗೂ ಕೃಷ್ಣನಿಗೂ, ಜೀಸಸ್ ಕ್ರೈಸ್ಟ್ ಆಗ್ಬೋದು, ಮಹಾತ್ಮ ಗಾಂಧಿ ಆಗ್ಬೋದು, ರಾಮಕೃಷ್ಣ ಪರಮಹಂಸರಾಗ್ಬೋದು, ನೀವು ಯಾರ ಹೆಸರನ್ನೇ ತೆಗೆದುಕೊಳ್ಳಿ, ಎಲ್ಲರಿಗೂ ಸಹ ಅವರವರದ್ದೇ ಆದ ಕಷ್ಟ ಸುಖಗಳು ಎಲ್ಲರಿಗೂ ಇದ್ದಂಥದ್ದು, ಇರುವಂಥದ್ದು, ಇನ್ನು ಮುಂದೆನೂ ಬರುವಂಥದ್ದು. ಸೊ ಹಾಗಾಗಿ ಸಮಚಿತ್ತತೆಯಲ್ಲಿ ತೆಗೆದುಕೊಳ್ಳಿ. ಓಕೆ, ಸೊ ಈ ಒಂದು ಡೈಮೆನ್ಷನ್ ಏನಿದು ಫಿಸಿಕಲ್ ರೆಲ್ಮ್ ಅಥವಾ ಫಿಸಿಕಲ್ ಡೈಮೆನ್ಷನ್ ಇದೆಯೋ, ಇದನ್ನು ಬಿಟ್ಟು ಹೋದಾಗ ಮಾತ್ರ, ಇನ್ನು ಮೇಲೆ ದರ್ಜೆಯ ಡೈಮೆನ್ಷನ್ಸು ಹೆಚ್ಚು ಇದ್ದಾವೆ, ಅಲ್ಲಿ ಹೋದಾಗ ಮಾತ್ರ ನಮಗೆ ಎಲ್ಲವೂ ಸಂತೋಷವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಹ್ಯಾಪಿನೆಸ್, ಕಂಪ್ಲೀಟ್ ಹ್ಯಾಪಿನೆಸ್ ಹಿಯರ್ ಆನ್ ಅರ್ತ್, ಆರ್ ನೈದರ್ ದೇರ್ ವಿಲ್ ಬಿ ಡಿಸಾಸ್ಟರ್ ಆರ್ ಅನ್ಹ್ಯಾಪಿನೆಸ್ all the time here on earth. So it's going to be a mixture of both. ಸೊ ಈ ಒಂದು ವಿಶ್ವಜ್ಞಾನ ನಾನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡೆ. ಸೊ ಜಸ್ಟ್ ಬಿಕಾಸ್ ನಾವು ಇವತ್ತು ನಾಳೆ ಯಾವತ್ತೋ ಒಂದಿನ ನಾವು 100 ಕೋಟಿ ಮಾಡಿಬಿಡ್ತೇವೆ, ನಾವು ಬಯಸಿದಂಥ ಮನೆ ಕಟ್ಬಿಡ್ತೇವೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಆಸ್ತಿ ಕೊಂಡ್ಕೊಂಡ್ಬಿಡ್ತೇವೆ, ನಮಗೆ ಎಷ್ಟು ಗೋಲ್ಡ್ ಬೇಕೋ ಅದನ್ನೆಲ್ಲ ಸಂಪಾದನೆ ಮಾಡಿ ಇಟ್ಕೊಂಡ್ಬಿಡ್ತೇವೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲೊಂದು ಎಷ್ಟೋ ಕೋಟಿಗಳಾಗ್ಬಿಡ್ಬೋದು, ಅಥವಾ ನಾಳೆ ನಾವು ಚೀಫ್ ಮಿನಿಸ್ಟ್ರೇ ಆಗ್ಬೋದು, ಪ್ರೈಮ್ ಮಿನಿಸ್ಟ್ರೇ ಆಗ್ಬೋದು, IAS ಆಫೀಸರೇ ಆಗ್ಬೋದು, IPS ಆಗ್ಬೋದು, ಅಥವಾ ಏನೇ ಬಿಸ್ನೆಸ್ ಮ್ಯಾನ್ ದೊಡ್ಡ ವ್ಯಕ್ತಿಗಳಾಗ್ಬಿಡ್ಬೋದು. ಆದರೆ ಒಂದಂತೂ ಗೊತ್ತಿರಲಿ, ಇಲ್ಲಿ ಈ ಭೂಲೋಕದ ನಿಯಮವೇ, ವಿಶ್ವ ನಿಯಮವೇ ಹಾಗೆ, ಇಲ್ಲಿ ಸಂತೋಷ ಮತ್ತು ದುಃಖ ಇವೆರಡು ಜೊತೆಯಲ್ಲೇ ಹೋಗ್ತಿರುತ್ತೆ. ಗೊತ್ತಿರಲಿ, ಇಲ್ಲಿ ನೆಮ್ಮದಿನೂ ಇರುತ್ತೆ, ಇಲ್ಲಿ ಕಷ್ಟ ಸುಖಗಳು ಎಲ್ಲವೂ ಒಟ್ಟೊಟ್ಟಿಗೆ ಬರ್ತಾ ಹೋಗುತ್ತೆ. ಯಾರು ಇದನ್ನು ಅರಿತುಕೊಂಡಿರ್ತಾರೋ, ಅರಿತವರಿಗೆ ಮಾತ್ರ ಜ್ಞಾನೋದಯಿಗಳು ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ದುಃಖದಲ್ಲೂ ಖುಷಿಯಾಗಿರ್ತಾರೆ, ದುಃಖದಲ್ಲೂ ನೆಮ್ಮದಿಯಾಗಿರ್ತಾರೆ ಅಂಥವ್ರು. ಸಾಲದಲ್ಲಿರ್ತಾರೆ, ಬಟ್ ಆದರೂ ಸುಖವಾಗೇ ಇರುವಂಥದ್ದು ಅಥವಾ ನೆಮ್ಮದಿ ಅನ್ನುವಂಥದ್ದು ಮನಸ್ಸಿನ ಒಳಗಡೆ ಇಟ್ಕೊಂಡು ಬದುಕ್ತಿರೋ ಅಂಥದ್ದು ಆಗ್ತಿರುತ್ತೆ. ಯಾಕಂತಂದರೆ ದೆ ನೋ ಫಾರ್ ಶ್ಯೂರ್, ಅವರಿಗೆ ಸಂಪೂರ್ಣವಾಗಿ ವಿಶ್ವಜ್ಞಾನ ಗೊತ್ತಿರುತ್ತೆ, ಜ್ಞಾನೋದಯವಾಗಿರುತ್ತೆ. ಈ ಭೂಮಿ ಅಂದರೆ ಹೀಗೆ, ಇದರ ನಿಯಮಗಳು ಎಲ್ಲರಿಗೂ ಒಂದೇ ಅಂತಂತೇಳಿ. ಸೊ ಎಷ್ಟು ಜನಕ್ಕೆ ಇದು ಅರ್ಥ ಆಯಿತೋ ನನಗೆ ಗೊತ್ತಿಲ್ಲ, ಬಟ್ ಯಾರಿಗೆ ಅರ್ಥ ಆಗಿರುತ್ತೋ ಇನ್ನು ಮುಂದೆ ಲೈಫ್, ಜೀವನ ಅನ್ನುವಂಥದ್ದು ತುಂಬ ಸುಖಕರವಾಗಿರುತ್ತೆ. ಇನ್ಸ್ಪೈಟ್ ಆಫ್ ಆಡ್ಸ್, ಇನ್ಸ್ಪೈಟ್ ಆಫ್ ನಿಗಲ್ಸ್, ಇನ್ಸ್ಪೈಟ್ ಆಫ್ ಡಿಫಿಕಲ್ಟೀಸ್, ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್, ಯು ಸ್ಟಿಲ್ ಫೈಂಡ್ ಯುವರ್ ಸೆಲ್ಫ್ ವೆರಿ ಹ್ಯಾಪಿ ಆ್ಯಂಡ್ ಕಂಟೆಂಟೆಡ್ ಇನ್ ಯುವರ್ ಲೈಫ್. ಯಾರೆಲ್ಲ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್, ಈಗ ಮೇಡಮ್ ಹೇಳ್ತಿದ್ರು, ಯಾರೆಲ್ಲ ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೋ ಅಂಥವ್ರಿಗೆ ಮೊನ್ನೆ ಲೈವ್ ಬಂದು, ಇನ್ಫ್ಯಾಕ್ಟ್ ಮೇ 28 ಅಲ್ಲ, ಮೇ 30ನೇ ತಾರೀಕು ನಾನು ಲೈವ್ ಬಂದು ಅದರ ಬಗ್ಗೆ ಹೇಳಿದಂಥದ್ದು. ಅದ್ಭುತವಾದ ಒಂದು ಬಿಸ್ನೆಸ್ಸು. ಐ ಥಿಂಕ್ ಎಲ್ಲರೂ ಮಾಡ್ಬೋದು. ಯಾರೆಲ್ಲ ನಗರ ಪ್ರದೇಶಗಳಲ್ಲಿದ್ದೀರೋ ಅವರೆಲ್ಲರಿಗೂ ಇದು ಸುಲಭವಾಗಿ ಮಾಡೋ ಅಂಥದ್ದು. ಕನಿಷ್ಠ 3 ಲಕ್ಷ ಅಂತ ಹೇಳಿದೆ. ಆ್ಯಕ್ಚುಲಿ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, 5.5 - 6 ಲಕ್ಷ ಪ್ರತಿ ತಿಂಗಳು ಮಾಡ್ಬೋದು. ಎಲ್ಲರೂ ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು. ಇದೇನು ಕಷ್ಟ ಅಂತಂತೇನಿಲ್ಲ. ಹೇಗೆ ಮಾಡಬೇಕು, ಆ ವ್ಯಾಪಾರ ಯಾವುದು, ಆ ಬಿಸ್ನೆಸ್ ಯಾವುದು, ಏನೆಲ್ಲ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತಿರ್ತೀನಿ, ಯಾವುದನ್ನೆಲ್ಲ ಮಾಡಬೇಕು, ಯಾವುದದು ಪರ್ಪಲ್ ಕವ್ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಯುನೀಕ್ ಸೆಲ್ಲಿಂಗ್ ಪ್ರಪೋಸಿಷನ್ಸ್ ಅಂತಂದ್ರೆ ಏನು ಅನ್ನೋಂಥ ಎಲ್ಲ ವಿಚಾರಗಳನ್ನು ಎಷ್ಟಾಗುತ್ತೋ ಅಷ್ಟು ಮಾಹಿತಿಯನ್ನು ಅಲ್ಲಿ ತಿಳಿಸಿರುವಂಥದ್ದು. ದಯವಿಟ್ಟು ಸ್ಪೆಷಲ್ ಸಬ್ಸ್ಕ್ರೈಬರ್ ಆದ ನೀವೆಲ್ಲರೂ ಕೇವಲ ನೋಡೋದು ಮಾತ್ರ ಅಲ್ಲ, ಅದನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ, ನಾವು ನಮ್ಮ ಲೈಫಲ್ಲಿ ಆ ಬಿಸ್ನೆಸ್ಸನ್ನು ನಾವು ಮಾಡಿದಾಗ ಮಾತ್ರ ನಮಗೆ ಆ ಒಂದು 3 ಲಕ್ಷನೋ 6 ಲಕ್ಷನೋ ಮಾಡೋದಕ್ಕೆ ಸಾಧ್ಯ. ಕೇವಲ ನೋಡಿ ಕಲಿತು ಚೆನ್ನಾಗಿತ್ತು ಅಂತ ಬರೀ ಹೇಳಿ ಅಲ್ಲೇ ಬಿಟ್ಟರೆ ಏನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ನೋಡಿ ಮಾಡಿ. ಮುಂಬರುವ ತಿಂಗಳು ಅಂತಂದರೆ ಜೂನ್ ಕೊನೆಯಲ್ಲೋ ಅಥವಾ ಜುಲೈ ಫಸ್ಟ್ ವೀಕಲ್ಲೋ ಇನ್ನೊಂದು ಬಿಸ್ನೆಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ಪೆಷಲ್ ಸಬ್ಸ್ಕ್ರೈಬರ್ ಆದ ನಿಮ್ಮೆಲ್ಲರಿಗೂ ನಾನು ನಿಮ್ಗೆ ಇನ್ನೊಂದು ಬಿಸ್ನೆಸ್ಸನ್ನು ತಿಳಿಸ್ಕೊಡ್ತೇನೆ. ಆ ಬಿಸ್ನೆಸ್ ಏನು ಅಂತಂದರೆ, ಎಲ್ಲರೂ ನಿಮ್ಮೂರಲ್ಲಿದ್ದರೆ ನೀವು ಅಲ್ಲೇ ಮಾಡ್ಬೋದು, ನೀವು ಎಲ್ಲೆಲ್ಲಿದ್ದೀರೋ ಅಲ್ಲೇ ಮಾಡ್ಬೋದು. ನೀವು ನಗರ ಪ್ರದೇಶದಲ್ಲೇ ಮಾಡುವಂಥದ್ದು ಅಂತಂತಲ್ಲ, ಗ್ರಾಮದಲ್ಲಿದ್ದರೂ ಕುಗ್ರಾಮದಲ್ಲಿದ್ದರೂ
ಅಲ್ಲಿ ಜನ ಇದ್ದಾರೆ ಅಂತಂದರೆ ವ್ಯಾಪಾರ ಮಾಡೋ ಅಂಥ ಒಂದು ವ್ಯಾಪಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದರಲ್ಲಿ 3 ಲಕ್ಷನೋ 5 ಲಕ್ಷನೋ 6 ಲಕ್ಷನೋ ಅಲ್ಲಿ ನೋಡೋಣ ಎಷ್ಟು ಮಾಡ್ಬೋದು ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಇನ್ನೊಂದು ಗಿಫ್ಟ್ ನಿಮ್ಗೆಲ್ರಿಗೂ, ಸೊ ಸ್ಪೆಷಲ್ ಸಬ್ಸ್ಕ್ರೈಬರ್ ಆದ ನಿಮ್ಗೆಲ್ರಿಗೂ ನನ್ನ ಒಂದು ಕೃತಜ್ಞತೆಗಳು. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಯು ಆಲ್ ಹ್ಯಾವ್ ಟು ಡೂ ಬಿಸ್ನೆಸ್ ಆ್ಯಂಡ್ ಬಿಕಮ್ ವೆರಿ ರಿಚ್. ಐ ವಿಶ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿ ಹೇಳಿದ್ರಿ. ಜೂನ್ 14ರ ವರ್ಕ್ಶಾಪ್ನ ವಿಶೇಷತೆಗಳ ಬಗ್ಗೆ ನಾನು ಹೇಳಬೇಕು ಅಂತ ನೀವು ಕೇಳ್ಕೊಂಡಿದ್ದಕ್ಕೆ ನನ್ನ ಬಾಯಿಂದ ನಮ್ಮ ವೀಕ್ಷಕರಿಗೆ ಒಂದ್ಸಲ ಹೇಳ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಎನಿವೆ, ಶನಿ ಗ್ರಹ ಶಾಂತಿ, ಎಲ್ಲರಿಗೂ ಈ ಭೂಲೋಕದಲ್ಲಿ ಯಾರೇ ಹುಟ್ಟಿರಲಿ ಅವ್ರಿಗೆಲ್ಲರಿಗೂ ಯಾವುದೋ ಒಂದು ದೋಷ ಇರೋದಕ್ಕೆ ನಾವು ಈ ಭೂಲೋಕದಲ್ಲಿ ಜನ್ಮ ತೆಗೆದುಕೊಂಡಿದ್ದೇವೆ, ಗೊತ್ತಿರಲಿ. ಯಾವ ಕರ್ಮಗಳು ಬ್ಯಾಲೆನ್ಸ್ ಆಗದೆ ಹೋದಾಗ ಈ ಪುಣ್ಯ ಮತ್ತು ಕರ್ಮ ಏನಿದೆಯೋ ಅದು ಯಾವತ್ತು ಝೀರೋ ಆಗಿಬಿಡುತ್ತೋ ಅಂತಂದರೆ ಬ್ಯಾಲೆನ್ಸ್ ಆಗಿಬಿಡುತ್ತೋ, ತದನಂತರ ನಾವು ಈ ಭೂಲೋಕದಲ್ಲಿ ಜನ್ಮ ತೆಗೆದುಕೊಳ್ಳೋದೇ ಇಲ್ಲ. ಯಾವುದೋ ದೋಷಗಳಿದ್ದಕ್ಕೆ, ಯಾವುದೋ ಕೆಟ್ಟ ಕರ್ಮಗಳು ಇರೋದಕ್ಕೆ ನಾವೆಲ್ಲರೂ ಇವತ್ತು ಭೂಮಿ ಮೇಲಿರುವಂಥದ್ದು. ಸೊ ಹಾಗಾಗಿ ತುಂಬ ಜನಕ್ಕೆ ಇದು ಅನಿಸ್ತಿರುತ್ತೆ, ನಾನು ತುಂಬ ಒಳ್ಳೆಯ ಕೆಲಸಗಳೇ ಮಾಡ್ಕೊಂಡು ಬಂದಿದ್ದೇನೆ, ಯಾರಿಗೂ ಕೆಟ್ಟದ್ದು ಮಾಡಲೇ ಇಲ್ಲ, ನಾನು ಹುಟ್ಟಿದವಾಗಿನಿಂದ ಇಲ್ಲಿ ತನಕ ಯಾವ ಕೆಟ್ಟದ್ದನ್ನು ಯಾರಿಗೂ ಬಯಸಲೇ ಇಲ್ಲ, ಇನ್ಫ್ಯಾಕ್ಟ್ ಅದರ ಬದಲಾಗಿ ತುಂಬ ದಾನ ಮಾಡ್ತೇನೆ, ತುಂಬ ಧರ್ಮ ಮಾಡ್ತೇನೆ, ಒಳ್ಳೆಯದೇ ಬಯಸ್ತೇನೆ, ಆದರೂ ನನಗೆ ಕೆಟ್ಟದಾಗ್ತಿದೆ ಅನ್ನೋ ಅಂಥವ್ರಿಗೆ ಈ ಮಾಹಿತಿ ಗೊತ್ತಿರಲಿ. ಹಿಂದಿನ ಜನ್ಮದ ಕರ್ಮಗಳ ಬಗ್ಗೆ ನಮಗೆ ಗೊತ್ತಿರಲ್ಲ. ಈ ಜನ್ಮದ್ದು ನೀವು ಇಷ್ಟೊತ್ತು ಹೇಳಿದ್ರಿ, ಆದರೆ ಹಿಂದಿಂದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸೊ ಹಾಗಾಗಿ ಅಂತಹ ಕರ್ಮಗಳಿಂದ ಹೇಗೆ ನಿವಾರಣೆ ಪಡ್ಕೊಳ್ಳೋವಂಥದ್ದು, ಜಾತಕ ದೋಷದ ನಿವಾರಣೆಯನ್ನು, ಶನಿ ಗ್ರಹ ಶಾಂತಿ ಮಾಡೋದ್ರ ಮುಖಾಂತರ ಶನಿ ದೋಷದಿಂದ ಮುಕ್ತಿಯಾಗುವಂಥದ್ದನ್ನು, ಅಷ್ಟೇ ಅಲ್ಲ ಸರ್ವ ದೋಷಗಳ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಕಾರ್ಯಾಗಾರ ಮುಂಬರುವ 14ನೇ ತಾರೀಕುದಾಗಿರುತ್ತೆ. ಬರಬೇಕು ಅಂತಂದರೆ ನೀವೆಲ್ಲರೂ ವಿಶೇಷವಾಗಿ ಶನಿ ದೋಷದಿಂದ ಮುಕ್ತಿಯಾಗಲು 3 ಹಿಡಿ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿಕೊಂಡು ಬರಬೇಕು. ಹಾಗೆಯೇ 3 ಮೊಳದಷ್ಟು ಕಪ್ಪು ದಾರವನ್ನು ಕಾರ್ಯಾಗಾರಕ್ಕೆ ತೆಗೆದುಕೊಂಡು ಬನ್ನಿ. 3 ಹಳದಿ ಕಲರ್ನ ನಿಂಬೆಹಣ್ಣನ್ನು ನಿಮ್ಮ ಜೊತೆ ತೆಗೆದುಕೊಂಡು ಬನ್ನಿ. ನೀವು ಬರಬೇಕು ಅಂತಂದರೆ ಬಿಳಿಯ ಒಂದು ಪೇಪರ್ನ ಮೇಲೆ ನಿಮ್ಮ ಎಲ್ಲ ಕಷ್ಟಗಳನ್ನು, ಸಾಲ ಇದ್ದರೆ ಸಾಲವನ್ನು ಅಥವಾ ಬೇರೆ ಇನ್ಯಾವುದೇ ಒಂದು ಸಮಸ್ಯೆ ಇರಲಿ ಅದನ್ನು ಬ್ಲೂ ಕಲರ್ ಪೆನ್ನಲ್ಲಿ, ಇಂಕಿನ ಪೆನ್ನಲ್ಲಿ ಬರೆದುಕೊಂಡು ಬನ್ನಿ. ಬರಬೇಕಂತಂದರೆ ಬ್ಲೂ ಕಲರ್ ನೀಲಿ ಬಟ್ಟೆಯನ್ನು ಧರಿಸಿ ಬರುವಂಥದ್ದು. ಈ ವಿಶೇಷತೆಗಳ ಜೊತೆ ನಾನು ನಿಮ್ಮೆಲ್ಲರಿಗೂ ಈ ಭೂಲೋಕದಲ್ಲಿ ನಮಗೆಲ್ರಿಗೂ ಮನೆ ಅನ್ನುವಂಥದ್ದು ತುಂಬ ಇಷ್ಟ ಅಲ್ವಾ? ಯಾರಿಗೆಲ್ಲ ಮನೆ ಕಟ್ಟೋದಕ್ಕೆ ಇಷ್ಟ ಇದೆಯೋ, ನಿಮ್ಮ ಒಂದು ಡ್ರೀಮ್ ಹೌಸ್ ಅಂತ ಏನು ನೀವು ಕನಸು ಕಾಣ್ತಿರ್ತೀರೋ ಅಂಥದನ್ನು ಕಟ್ಟೋದಕ್ಕೆ ನಾನು ಒಂದು ಭೂ ವಾಸ್ತು ಮೃತ್ತಿಕೆಯನ್ನು ನನ್ನ ಒಂದು ಶಕ್ತಿಯಿಂದ ನಾನು ಅದನ್ನು ಸಿದ್ಧಪಡಿಸಿ ನಿಮಗೆ ಕೊಡುವಂಥದ್ದು. ಉಚಿತವಾಗಿ ಇದನ್ನು ಪಡೆದುಕೊಳ್ಳಿ. ಯಾರೆಲ್ಲ ಇದನ್ನು ಪಡೆದುಕೊಂಡು ನಾನು ಹೇಳುವ ಹಾಗೆ ವರ್ಕ್ಶಾಪ್ನಲ್ಲಿ ಏನು ಹೇಳ್ತೇನೋ ಅದನ್ನು ಯಾರು ಪಾಲನೆ ಮಾಡ್ತೀರೋ ಅವರೆಲ್ಲರಿಗೂ ಮನೆ ಕಟ್ಟುವ ಭಾಗ್ಯ ಅತಿ ಬೇಗ ಬರುತ್ತೆ. ಸಾಲವಿಲ್ಲದೆ, ಕಷ್ಟವಿಲ್ಲದೆ ಮನೆ ಹೇಗೆ ಕಟ್ಟುವಂಥದ್ದು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ಒಂದು ವೇಳೆ ಆಲ್ರೆಡಿ ನೀವು ಮನೆ ಕಟ್ಟಿಸಿದ್ರೆ ಇನ್ನು ಬಾಡಿಗೆ ಬರುವಂಥ ಪ್ಯಾಸಿವ್ ಇನ್ಕಮ್ ಸೋರ್ಸ್ನ ಜನ್ರೇಟ್ ಮಾಡೋ ಸಲುವಾಗಿ ಇನ್ನೂ ಒಂದು ಮನೆಯನ್ನು ಹೇಗೆ ಕಟ್ಟುವಂಥದ್ದು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಮೃತ್ತಿಕೆಯನ್ನು ಯಾರು ಇಟ್ಟುಕೊಂಡು ಪೂಜೆ ಮಾಡುತ್ತಾರೋ ಅವರಿಗೆ ಈ ಒಂದು ಭೂ ದೋಷ ಅಂತ ಏನಿದೆಯೋ ಭೂದೋಷ ಮುಕ್ತಿಯಾಗಿ ಇನ್ನೂ ಹೆಚ್ಚು ಭೂ ಖರೀದಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕಾಲದಲ್ಲಿ ನಮಗೆ ಶಾಶ್ವತವಾಗಿ ಅನ್ನೋವಂಥ ರೀತಿ ದುಡ್ಡು ಅನ್ನುವಂಥದ್ದು ನಮ್ಮ ಜೊತೆ ಇರಬೇಕು. ಈ ಜನ್ರೇಷನ್ಗೆ ಮಾತ್ರ ಅಲ್ಲ, ಇನ್ನು ಮುಂಬರುವ ಜನ್ರೇಷನ್ಸ್ಗೂ, ನಮ್ಮ ಮಕ್ಕಳ ಕಾಲಕ್ಕೂ ಆಸ್ತಿ ಅನ್ನುವಂಥದ್ದು ಈ ಭೂಮಿ ಆಗಿರುತ್ತೆ. ಭೂಮಿ ಖರೀದಿ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ಇತಿಮಿತಿ ಇರಬೇಕು ಅದರಲ್ಲಿ. ಬಟ್ ಎಷ್ಟೋ ಜನಕ್ಕೆ ಏನೂ ಇಲ್ಲ, ಒಂದು ವೇಳೆ ಇದ್ದರೂ ಅದು ಸಾಲ್ತಿರಲ್ಲ. ಸೊ ಹಾಗಾಗಿ ಹೇಗೆ ಇದನ್ನು ಮಾಡೋದು ಅನ್ನೋಂಥದ್ದು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಅದರ ಜೊತೆ ನಮ್ಮ ಅತೀ ಫೇಮಸ್ ಆದಂಥ ವ್ರತ ಇದೆ, ಲಕ್ಷ್ಮೀ ಕುಬೇರ ಧನ ಪ್ರಾಪ್ತಿ ವ್ರತ ಅಂತಂಥೇಳಿ ಅನುಷ್ಠಾನ ವ್ರತ. ಈ ವ್ರತವನ್ನು ಹೇಗೆ ಮಾಡಬೇಕು, ಇದು ಮಾಡೋದ್ರಿಂದ ನಮ್ಗೆ ಬರೋ ಪ್ರಯೋಜನಗಳೇನು ಅನ್ನುವಂಥದ್ದನ್ನು ಕ್ಲಾಸಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೇನೆ. ಇನ್ನೊಂದು ವಿಶೇಷತೆ ಇದೆ, ಯಾರೆಲ್ಲ ಸ್ಪೆಷಲ್ ಸಬ್ಸ್ಕ್ರೈಬರ್ ಆಗಿದ್ದೀರೋ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿದೆ. ನಾನು ಮೊನ್ನೆ ಲೈವಲ್ಲಿ ಬಂದು ಒಂದು ವಿಶೇಷವಾದ ವ್ಯಾಪಾರದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ
ಅದನ್ನು ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ಸಂಜೆ 6:30ಯಿಂದ 7 ಗಂಟೆ ತನಕ ಈ ವರ್ಕ್ಶಾಪ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಬಿಸ್ನೆಸ್ನ ನಿಯಮಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೇಗೆ ನಾವು ತಿಂಗಳಿಗೆ 3ರಿಂದ 6 ಲಕ್ಷ ಈ ವ್ಯಾಪಾರದಲ್ಲಿ ಮಾಡುವಂಥದ್ದು, ಹೇಗೆ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು, ಏನು ಮಾಡಿದರೆ ಯಾವ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಅಥವಾ ಟೆಕ್ನಿಕನ್ನು ಬಳಸಿದ್ರೆ ಗ್ರಾಹಕರು ನಮ್ಮ ಹತ್ರ ಬರ್ತಾರೆ, ನಮಗಷ್ಟು ವ್ಯಾಪಾರ ಆಗುತ್ತೆ. ಇದೆಲ್ಲವನ್ನು ನಾನು ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಂಜೆ 6:30 ಗಂಟೆಯಿಂದ 7 ಗಂಟೆ ತನಕ ಇದು ಉಚಿತವಾಗಿ ಎಕ್ಸ್ಟ್ರಾ ಕ್ಲಾಸನ್ನು ನಾನು ನಿಮಗೆ ಮಾಡ್ತಿರೋವಂಥದ್ದು. ಸೊ ಹಾಗಾಗಿ ಎಲ್ಲರೂ ಬನ್ನಿ, ಎಲ್ಲರೂ ಕಲಿಯೋಣ, ಎಲ್ಲರೂ ಜೀವನದಲ್ಲಿ ಕಲಿತದನ್ನು ಅಳವಡಿಸ್ಕೊಂಡು ಶ್ರೀಮಂತರಾಗೋಣ.